ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಎನ್ಐಎ ಅಧಿಕಾರಿಗಳಿಂದ 3 ಶಂಕಿತ ಉಗ್ರರ ಬಂಧನ ಆಗಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ ಸಿಗ್ತಾ ಇದೆ. ಎನ್ಐಎ ಅಧಿಕಾರಿಗಳಿಂದ 3 ಶಂಕಿತರ ತೀವ್ರ ವಿಚಾರಣೆ ನಡೆದಿದೆ. ಹೇಗೆ ಯಾರ್ಯಾರು ಎಲ್ಲೆಲ್ಲಿ ಲಿಂಕ್ ಆದ್ರು ಏನೇನ್ ಮಾಡ್ತಾ ಇದ್ರು ಅಂತ ಶಂಕಿತರನ್ನ ಪ್ರತ್ಯೇಕವಾಗಿ ಅಧಿಕಾರಿಗಳು ವಿಚಾರಣೆ ನಡೆಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಸಾಕಷ್ಟು ಸ್ಫೋಟಕ ಮಾಹಿತಿಗಳು ಬಹಿರಂಗ ಆಗಿದೆ. ಉಗ್ರ ನಾಜೀರ್ ಹೇಳಿದಂತೆ ಮೊಬೈಲ್ ವಿತರಿಸುವುದಕ್ಕೆ ಅಂತ ಡಾಕ್ಟರ್ ನಾಗರಾಜ್ ಮುಂದಾಗಿದ್ದ. ಈತ ಕೂಡ ಈ ಕೇಸ್ನಲ್ಲಿ ಆರೋಪಿ. ಔಷಧಿ ಬಾಕ್ಸ್ಗಳು ಅಂತ ಕೆಲ ಮೊಬೈಲ್ಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡಿದ್ದ. ಉಗ್ರ ನಾಜೀರ್ ಹೇಳಿದಂತೆ ಅದೇ ವಿಳಾಸಕ್ಕೆ, ಆತ ಯಾವ ವಿಳಾಸಕ್ಕೆ ಹೇಳ್ತಾನೋ ಆ ವಿಳಾಸಕ್ಕೆ ಮೊಬೈಲ್ ಕಳುಹಿಸಿಕೊಡ್ತಾ ಇದ್ದ. ವೃತ್ತಿಯಲ್ಲಿ ವೈದ್ಯ, ಮಾಡ್ತಾ ಇದ್ದಿದ್ದು ಮಾತ್ರ ಭಯೋತ್ಪಾದಕ ಉಗ್ರ ಚಟುವಟಿಕೆಗಳಿಗೆ ನೆರವು ಕೊಡ್ತಾ ಇದ್ದಂತ ಕೆಲಸಗಳು. ಮೊಬೈಲ್ಗಳನ್ನ ಎಲ್ಲಿಗೆ ತಲುಪಿಸ್ತಾ ಇದ್ರು ಅಂತ, ಈ ವೈದ್ಯ ಮೊಬೈಲ್ನ ಎಲ್ಲಿಗೆ ತಲುಪಿಸ್ತಾ ಇದ್ದ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ, ತನಿಖೆ ಆಗಿದೆ. ಎನ್ಐಎ ಅಧಿಕಾರಿಗಳು ತನಿಖೆ ಮಾಡಿದ್ದಾರೆ. ಕೆಲ ಆಡಿಯೋ ರೆಕಾರ್ಡ್ ಮಾಡಿ ಕಳುಹಿಸ್ತಾ ಇದ್ದಂತ ಶಂಕಿತ ಉಗ್ರರಿಗೆ ಲಿಂಕ್ ಕಲ್ಪಿಸ್ಕೊಡ್ತಾ ಇದ್ದಲ್ಲ ನಾಗರಾಜ್, ಆತ. ಒಂದಷ್ಟು ಆಡಿಯೋ ಕ್ಲಿಪ್ಗಳು ಕೂಡ ಸಿಕ್ಕಿದ್ದಾವೆ, ಪತ್ತೆ ಮಾಡಿದ್ದಾರೆ ಎನ್ಐಎ ಅಧಿಕಾರಿಗಳು. ಲಷ್ಕರ್ ಉಗ್ರ ನಾಜೀರ್ ಹೇಳಿದಂತೆಯೇ ಈ ನಾಗರಾಜ್ ಕೆಲಸ ಮಾಡ್ತಾ ಇದ್ದ. ನಾಗರಾಜ್ಗೆ ಕೆಲವೊಂದು ಆಡಿಯೋ ಕ್ಲಿಪ್ಗಳು ಬರ್ತಾ ಇದ್ವು. ಈ ರೀತಿ ಮಾಡಬೇಕು ಅಂತ ಸೂಚನೆಗಳು ಇರ್ತಾ ಇತ್ತು ಅದರಲ್ಲಿ. ಕಳೆದ 6 ತಿಂಗಳಿಂದ ನಾಗರಾಜ್ ಚಟುವಟಿಕೆ ಏನಾಗಿತ್ತು ಅಂತ ತನಿಖೆ ಮುಂದುವರೆದಿದೆ. ನಾಗರಾಜ್ ಯಾರ್ಯಾರಿಗೆ ಸಹಾಯ ಮಾಡ್ತಾ ಇದ್ದ, ಎಲ್ಲೆಲ್ಲಿಗೆ ಮೊಬೈಲ್ ಕಳುಹಿಸ್ಕೊಡ್ತಾ ಇದ್ದ, ಆತನಿಗೆ ಸೂಚನೆ ಕೊಡ್ತಾ ಇದ್ದವ್ರು ಯಾರು, ಆತನಿಗೆ ಸೂಚನೆ ಕೊಟ್ಟಂತ ಆ ಆಡಿಯೋಗಳೇನು, ಅದೆಲ್ಲದ್ರ ಬಗ್ಗೆ ಕೂಡ ಎನ್ಐಎ ಅಧಿಕಾರಿಗಳು ತೀವ್ರವಾಗಿ ತನಿಖೆಯನ್ನ ಮುಂದುವರಿಸಿದ್ದಾರೆ. ಇನ್ನು ಶಂಕಿತ ಉಗ್ರ ಜುನೈದ್ ಬಗ್ಗೆ ತಾಯಿ ಉನ್ನಿಸಾಳ ವಿಚಾರಣೆ ಮುಂದುವರೆದಿದೆ. ಎನ್ಐಎ ಹುಡುಕ್ತಾ ಇರುವಂತ ಮೋಸ್ಟ್ ವಾಂಟೆಡ್ ಶಂಕಿತ ಉಗ್ರ ಈ ಜುನೈದ್ 2023ರಿಂದ ಕೂಡ ವಿದೇಶದಲ್ಲಿ ತಲೆಮರೆಸಿಕೊಂಡಿದ್ದಾನೆ. ಜುನೈದ್ ಮುಸ್ಲಿಂ ರಾಷ್ಟ್ರಗಳಲ್ಲಿ ಆಶ್ರಯ ಪಡ್ಕೊಂಡಿದ್ದಾನೆ ಅನ್ನೋದರ ಬಗ್ಗೆ ಮಾಹಿತಿ ಸಿಕ್ಕಿದೆ. ಜುನೈದ್ ನಾಸೀರ್ ಮಧ್ಯೆ ಹಣದ ವ್ಯವಹಾರಕ್ಕೆ ಸಹಾಯ ಮಾಡ್ತಾ ಇದ್ದಂತ ಉನ್ನಿಸಾ ಈಕೆಯನ್ನ ತನಿಖೆ ಮಾಡ್ತಿದ್ದಾರೆ. ಎಷ್ಟು ಹಣ ಸಂದಾಯ ಆಗಿದೆ, ಬ್ಯಾಂಕ್ ಡೀಟೇಲ್ಸ್ ಏನು, ಕಳೆದ 2 ವರ್ಷಗಳಿಂದ ಯಾವ್ಯಾವ ಅಕೌಂಟ್ನಿಂದ ಯಾವ್ಯಾವ ಅಕೌಂಟ್ಗೆ ಹಣ ಸಂದಾಯ ಆಗಿದೆ, ಈ ರೀತಿ ಹಲವು ಆಯಾಮಗಳಲ್ಲಿ ಉನ್ನಿಸಾಳನ್ನ ವಿಚಾರಣೆ ನಡೆಸ್ತಾ ಇದ್ದಾರೆ ಎನ್ಐಎ ಅಧಿಕಾರಿಗಳು. ಎನ್ಐಎ ಅಧಿಕಾರಿಗಳು ನಡೆಸ್ತಾ ಇರುವಂಥ ತನಿಖೆಯಲ್ಲಿ ಸಾಕಷ್ಟು ಮಾಹಿತಿಗಳು ಬಹಿರಂಗ ಆಗ್ತಾ ಇದೆ. ಎಲ್ಲೆಲ್ಲಿ ಯಾರ್ಯಾರು ಹೆಂಗೆ ಕಾಂಟ್ಯಾಕ್ಟ್ ಇಟ್ಕೊಂಡಿದ್ರು, ಯಾವ ರೀತಿ ಉಗ್ರ ಚಟುವಟಿಕೆಗಳಿಗೆ, ಭಯೋತ್ಪಾದಕ ಚಟುವಟಿಕೆಗಳಿಗೆ ಯಾರ್ಯಾರು ಹೆಂಗೆ ನೆರವಾಗ್ತಾ ಇದ್ರು ಅಂತ. ಸದ್ಯ ನೀವು ಡಾಕ್ಟರ್ ಆಗಿ ಕೆಲಸ ನಿರ್ವಹಿಸ್ತಾ ಇದ್ದಂಥ, ಕೌನ್ಸಿಲಿಂಗ್ ಮಾಡ್ತಾ ಇದ್ದಂಥ ನಾಗರಾಜ್ ಬಗೆಗಿನ ಡೀಟೇಲ್ಸನ್ನು ನೋಡಿದ್ರಿ. ಮುಂದಿನ ಡೀಟೇಲ್ಸ್ ASI ಚಾಂದ್ ಪಾಷಾ ಬಗ್ಗೆ. ಈತರು ಕೂಡ ಈ ಕೇಸ್ನಲ್ಲಿ ಆರೋಪಿ. ಸಂವಿಧಾನದ ಮೇಲೆ ಪ್ರಮಾಣ ಮಾಡಿದ್ದು ದೇಶ ಕಾಯ್ತೀನಿ, ಜನರನ್ನ ರಕ್ಷಣೆ ಮಾಡ್ತೀನಿ ಅಂತ. ಆದರೆ ಭಯೋತ್ಪಾದಕ ಉಗ್ರ ಚಟುವಟಿಕೆಗಳಿಗೆ ಸಹಕಾರ ಕೊಡ್ತಾ ಇದ್ರು. ಉಗ್ರ ನಾಜೀರ್ ಹೇಳೋ ಪ್ರತಿ ವಿಚಾರದ ಬಗ್ಗೆ ಗಮನ ಹರಿಸ್ತಾ ಇದ್ದಿದ್ದು ಈ ASI ಚಾಂದ್ ಪಾಷಾ. ಉನ್ನಿಸಾ ನಾಗರಾಜ್ಗೆ ಕೆಲ ವಿಚಾರಗಳನ್ನ ಈ ಚಾಂದ್ ಪಾಷಾ ಹೇಳಿದ್ದ. ನಾಜೀರ್ ಹೇಳಿದ್ದನ್ನ ಇಬ್ಬರಿಗೆ ಹೇಳಿ ಕೆಲಸ ಮಾಡಿಸ್ತಾ ಇದ್ದಿದ್ದು ಇದೇ ಚಾಂದ್ ಪಾಷಾ. ಸದ್ಯ 3 ಶಂಕಿತರನ್ನ ತೀವ್ರ ವಿಚಾರಣೆ ಮಾಡ್ತಾ ಇದ್ದಾರೆ ಎನ್ಐಎ ಅಧಿಕಾರಿಗಳು. ಚಾಂದ್ ಪಾಷಾ ಇರ್ಬೋದು, ಅನೀಸ್ ಫಾತಿಮಾ ಇರ್ಬೋದು, ನಾಗರಾಜ್ ಇರ್ಬೋದು, ಇವರೆಲ್ಲರೂ ಕೂಡ ಒಳಗಿರುವಂಥ ಆರೋಪಿಗಳು ಮತ್ತು ಹೊರಗಿರುವಂಥ ಉಗ್ರ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಾ ಇರುವಂಥ ಉಗ್ರರು. ಅವರಿಗೆ ಲಿಂಕ್ ಕಲ್ಪಿಸ್ಕೊಡ್ತಾ ಇದ್ರು, ಫೋನ್ಗಳನ್ನು ಕೊಡ್ತಾ ಇದ್ರು. ಅಷ್ಟೇ ಅಲ್ಲ, ಅವರಿಂದ ಮಾಹಿತಿಯನ್ನು ಪಡ್ಕೊಂಡು ಜೈಲಲ್ಲಿರುವಂಥ ಆರೋಪಿಗಳಿಗೆ ಮಾಹಿತಿ ತಲುಪಿಸ್ತಾ ಇದ್ರು. ಎಲ್ಲ ಮಾಹಿತಿಗಳು ಕೂಡ ಎನ್ಐಎ ಅಧಿಕಾರಿಗಳ ತನಿಖೆಯಲ್ಲಿ ಬಯಲಾಗಿದೆ. ಇನ್ನೂ ಕೂಡ ಮತ್ತಷ್ಟು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ, ಆಡಿಯೋ ಕ್ಲಿಪ್ಗಳನ್ನು ಕಲೆ ಹಾಕ್ತಾ ಇದ್ದಾರೆ. ಎಲ್ಲೆಲ್ಲಿ ಈ ಉಗ್ರ ಚಟುವಟಿಕೆಗಳು ನಡೆಸಬೇಕು ಅಂತ ಸಂಚು ಹಾಕಿದ್ರು, ಆ ಸ್ಕೆಚ್ಗಳೇನು, ಅದೆಲ್ಲದ್ರ ಬಗ್ಗೆ ಕೂಡ ಎನ್ಐಎ ಅಧಿಕಾರಿಗಳು ಈಗ ಮಾಹಿತಿ ಕಲೆ ಹಾಕ್ತಾ ಇರೋದು.
ನೋಡಿ, ಟಿ ನಾಜೀರ್ ಇರ್ಬೋದು, ಅದೇ ರೀತಿಯಾಗಿ ಚಾಂದ್ ಪಾಷಾ ಇರ್ಬೋದು, ಇವರಿಬ್ಬರಿಗೂ ವ್ಯತ್ಯಾಸನೇ ಇಲ್ಲ ಅಂತ ಅನ್ಸುತ್ತೆ. ಯಾಕೆಂದ್ರೆ ಉಗ್ರ ಚಟುವಟಿಕೆ ಮಾಡೋರು ಒಂದೇ, ಉಗ್ರ ಚಟುವಟಿಕೆಗಳಿಗೆ ಸಹಕಾರ ಕೊಡುವಂತ ಅಧಿಕಾರಿನೂ ಕೂಡ ಒಂದೇ. ಕೆಲಸ ಮಾಡ್ತೀನಿ ಅಥವಾ ದೇಶಕ್ಕೆ ಸೇವೆ ಕೊಡ್ತೀನಿ, ದೇಶನ್ನ ರಕ್ಷಣೆ ಮಾಡ್ತೀನಿ ಅಂತ ಹೇಳಿದವ್ರೆ ಈ ರೀತಿಯಾಗಿ ಉಗ್ರ ಚಟುವಟಿಕೆಗಳಲ್ಲಿ ಭಾಗಿಯಾಗೋರಿಗೆ ಸಹಾಯ ಮಾಡ್ತಾರೆ ಅಂದರೆ ಇನ್ಯಾರನ್ನು ನಂಬಬೇಕು ಜನರು ಅಂತ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಸಂತೋಷ್ ಪಟೇಲ್. ಸಂತೋಷ್, ಈಗಾಗಲೇ ASI ಚಾಂದ್ ಪಾಷಾ ಇರ್ಬೋದು, ಡಾಕ್ಟರ್ ನಾಗರಾಜ್ ಇರ್ಬೋದು, ಮತ್ತೆ ಫಾತಿಮಾ, ಹೀಗೆ ಇವರೆಲ್ಲರನ್ನೂ ಕೂಡ ತನಿಖೆ ಮಾಡಿದಾಗ ಮತ್ತಷ್ಟು ಸ್ಫೋಟಕ ಮಾಹಿತಿಗಳು ಗೊತ್ತಾಗಿದೆ. ಏನೇನು ಮಾಹಿತಿ ಸಿಕ್ಕಿದೆ, ಇನ್ನು ಯಾವ್ಯಾವ ಆಯಾಮಗಳಲ್ಲಿ ತನಿಖೆ ನಡೀತಾ ಇದೆ? ಏನು ಎನ್ಐಎ ಅಧಿಕಾರಿಗಳು ಏನು ಈ ಹಿಂದೆ ಶಂಕಿತ ಉಗ್ರರ ಜೊತೆ ಸಂಪರ್ಕದಲ್ಲಿ ಇಟ್ಕೊಂಡು ಅವರ ವಿಧ್ವಂಸಕ ಕೃತ್ಯಗಳಿಗೆ ಏನು ಸಹಾಯವನ್ನ ಮಾಡ್ತಾ ಇದ್ರು ಅಂತ ಡಾಕ್ಟರ್ ಇರ್ಬೋದು, ASI ಚಾಂದ್ ಪಾಷಾ ಇರ್ಬೋದು, ಮತ್ತೆ ಮೋಸ್ಟ್ ವಾಂಟೆಡ್ ನಟೋರಿಯಸ್ ಈಗಾಗ್ಲೇ ವಿದೇಶದಲ್ಲಿ ತಲೆಮರೆಸ್ಕೊಂಡಿರುವಂತ ಜುನೈದ್ ಏನಿದ್ದಾನೆ, ಆತನ ತಾಯಿ ಏನಿದ್ದಾಳೆ ಆಕೆಯನ್ನು ಕೂಡ ಮೂವರನ್ನ ಬಂಧಿಸಿರುವಂತದ್ದು. ಬಂಧನ ಮಾಡಿ 3 ಜನ ಈಗ ಎನ್ಐಎ ಅಧಿಕಾರಿಗಳು ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ. ಸೊ ಈ ಒಂದು ದಾಳಿಯನ್ನು ನಡೆಸಿ ಅವ್ರನ್ನ ವಶಕ್ಕೆ ಪಡೆಯೋಕೆ ಮೊದಲು ಬೇಕಾಗಿರುವಂತ ಸೂಕ್ತ ಸಾಕ್ಷ್ಯಾಧಾರಗಳು, ಅಂದ್ರೆ ಇವ್ರು ಯಾವ ರೀತಿಯಾಗಿ ಶಂಕಿತ ಉಗ್ರರ ಜೊತೆ ಇಂಟರ್ಲಿಂಕ್ ಬರ್ತಾ ಇದ್ರು, ಯಾವ ರೀತಿಯಾಗಿ ಸಹಾಯವನ್ನ ಮಾಡ್ತಾ ಇದ್ರು, ಎಲ್ಲಾ ಮಾಹಿತಿಯನ್ನ ತೆಗೆದುಕೊಂಡಿರುವಂತದ್ದು. ಈಗಾಗಲೇ ಉಗ್ರ ಟಿ ನಾಸಿರ್ ಜೈಲಿನಲ್ಲಿ ಏನಿದ್ದಾರೆ, ಕನ್ವಿಕ್ಟೆಡ್ ಟೆರರ್ ಏನು ಜೀವಾವಧಿ ಶಿಕ್ಷೆಗೆ ಗುರಿಯಾಗಿರುವಂತದ್ದು. ಇವನು ಪರಪ್ಪನಗರ ಜೈಲಿನಲ್ಲಿದ್ದಾನೆ. ಸೊ ಈತನಿಗೆ ಏನು ಚಿಕಿತ್ಸೆ ಕೊಡೋ ನೆಪದಲ್ಲಿರ್ಬೋದು, ಏನು ನಾಗರಾಜ್ ಹೋಗ್ತಿದ್ರು ಆ ಸಂದರ್ಭದಲ್ಲಿ ನಾಗರಾಜ್ಗೆ ಆ ಟೆರರ್ ಮೈಂಡ್ ವಾಶ್ ಅನ್ನ ಮಾಡಿರೋದು. ಮತ್ತೊಂದು ಕಡೆ ASI ಏನು ಈತ ಬೆಂಗಾವಲು ಪಡೆ ಜೈಲ್ಗೆ ಹೋಗುವಂತದ್ದು ಇರ್ಬೋದು, ಇಲ್ಲ ಕೋರ್ಟ್ಗಳಿಗೆ ಹಾಜರುಪಡಿಸ್ಲಿಕ್ಕೆ ಏನ್ ಕರ್ಕೊಂಡು ಹೋಗ್ತಾ ಇದ್ರು. ಇಂಥ ಸಂದರ್ಭದಲ್ಲಿ ಅವನ ಜೊತೆ ಸಂಪರ್ಕವನ್ನು ಇಟ್ಕೊಂಡಿರುವಂತದ್ದು. ಆ ಸಂಪರ್ಕಗಳನ್ನ ಇಟ್ಕೊಂಡು ಒಂದು ಕಡೆ ಫೋನ್ ಅನ್ನ ತೆಗೆದುಕೊಂಡು ಇಂಟರ್ ಕನೆಕ್ಟ್ ಗಳನ್ನ ಮಾಡುವಂತದ್ದು. ಅಂದ್ರೆ ಈ ನಿಷೇಧಿತ ಸಂಘಟನೆಗಳೇನಿರ್ತವೆ, ASI ಇರ್ಬೋದು, ಲಷ್ಕರ್-ಇ-ತೊಯ್ಬಾ ಇರ್ಬೋದು, ಬೇರೆ ಬೇರೆ ಉಗ್ರ ಸಂಘಟನೆಗಳು ಏನ್ ನಿಷೇಧವಾಗಿದೆ ಭಾರತದಲ್ಲಿ, ಅಂತವ್ರ ಜೊತೆ ಸಂಪರ್ಕಗಳನ್ನ ಇಟ್ಕೊಂಡು ಅಲ್ಲಿಂದ ಬಂದು ಹುಡುಗರನ್ನ ಏನಿಲ್ಲ ಹೈರ್ ಮಾಡಿರ್ತಾರೆ, ವಿದ್ಯಾವಂತರನ್ನ ಹೈರ್ ಮಾಡಿ ಆ ಒಂದು ವಿಧ್ವಂಸಕ ಕೃತ್ಯಗಳನ್ನ ಎಸಗಲಿಕ್ಕೆ ನೇಮಕವನ್ನು ಮಾಡ್ಕೊಳ್ತಾರೆ. ಅಂತವ್ರಿಗೆ ಮೊಬೈಲ್ಗಳು ಕೊಡುವ ಕೆಲಸವನ್ನ ಡಾಕ್ಟರ್ ನಾಗರಾಜ್ ಮಾಡ್ತಿದ್ರೆ, ಈತ ಏನಿದ್ದ ಬೆಂಗಾವಲು ಪಡೆ ASI ಇದ್ದ, ಈತ ಇಂಟರ್ ಕನೆಕ್ಟ್ ಆಗ್ತಾ ಇದ್ದ ಟಿ ನಾಸಿರ್ನ ಕರ್ಕೊಂಡು ಹೋಗುವಂತದ ಸಂದರ್ಭದಲ್ಲಿ ಹಣಕಾಸನ್ನ ಇಸ್ಕೊಂಡು ಅವ್ರ ಜೊತೆ ಮಾತುಕತೆಯನ್ನು ಮಾಡ್ಕೊಡ್ಲಿಕ್ಕೆ ಅವಕಾಶವನ್ನು ಮಾಡ್ಕೊಡ್ತಿದ್ದ. ಮತ್ತೊಂದು ಕಡೆ ಏನು ಇವಳು ಫಾತಿಮಾ ಇದ್ದಾಳೆ, ಜುನೈದ್ನ ತಾಯಿ, ಈಕೆ ಮಗನಿಂದ ಬಂದಂತ ಎಲ್ಲಾ ಮಾಹಿತಿಗಳನ್ನ ತೆಗೆದುಕೊಂಡು ಈ ಒಂದು ವಿಧ್ವಂಸಕ ಕೃತ್ಯಗಳನ್ನ ಎಸಗಲಿಕ್ಕೆ ಬೇಕಾಗಿರುವಂತವ್ರಿಗೆ ಆತ ಕೂಡ ಮಾಹಿತಿಯನ್ನು ಮತ್ತು ಈಕೆ ಟಿ ನಾಸಿರ್ ಜೊತೆ ಇರುವ ಮಾಹಿತಿಗಳನ್ನ ಏನು ಒಬ್ರಿಗೊಬ್ರು ಈಕೆ ಬ್ರಿಡ್ಜ್ ಆಗಿ ಕೆಲಸವನ್ನ ಮಾಡ್ತಾ ಇದ್ಲಿ, ಮಾಹಿತಿಗಳನ್ನ ಕೊಡ್ತಾ ಇದ್ಲು. ಸೊ ಈ ಎಲ್ಲಾ ಮಾಹಿತಿಗಳನ್ನ ಎನ್ಐಎ ಅಧಿಕಾರಿಗಳು ಕಲೆ ಹಾಕಿದ್ರು. ಅದರ ಸೂಕ್ತ ಸಾಕ್ಷ್ಯಾಧಾರಗಳ ಮೇರೆಗೆ ಈ ಸದ್ಯ 3 ಜನರ ಬಂಧನ ಮಾಡಲಾಗಿದೆ. ಬಂಧನ ಮಾಡಿದ ಸಂದರ್ಭದಲ್ಲಿ ಏನು ಕರ್ನಾಟಕ ಸೇರಿದಂತೆ ಬೇರೆ ಕಡೆ ದೊಡ್ಡ ಮಟ್ಟದಲ್ಲಿ ವಿಧ್ವಂಸಕ ಕೃತ್ಯಗಳನ್ನ ಮಾಡ್ಲಿಕ್ಕೆ ಇವರು ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು ಸದ್ಯ ಬಯಲಿಗೆ ಬಂದಿದೆ. ಅದರ ಜೊತೆಗೆ ಹಿಂದೆ ದಕ್ಷಿಣ ಭಾರತದಲ್ಲಿ ಕರ್ನಾಟಕ ಸೇರಿದಂತೆ 2008 ನಡೆದಂತ ಸರಣಿ ಬಾಂಬ್ ಸ್ಫೋಟ ಇರ್ಬೋದು, ಸೊ ಹೀಗೆ ಮಲ್ಲೇಶ್ವರಂ ಬಾಂಬ್ ಸ್ಫೋಟ ಇರ್ಬೋದು, ರಾಮೇಶ್ವರ ಕಫೆ ಬಾಂಬ್ ಸ್ಫೋಟ ಇರ್ಬೋದು, ಬೇರೆ ಬೇರೆ ಸ್ಫೋಟಗಳು ಏನ್ ನಡೆದಿದೆ ಇದ್ರೆಲ್ಲದರಲ್ಲೂ ಕೂಡ ಏನು ಟಿ ನಾಸಿರ್ ಏನಿದ್ದಾನೆ ಈತ ಭಾಗಿಯಾಗಿದ್ದ. ಸೊ ಹೀಗೆ ದಕ್ಷಿಣ ಭಾರತದಲ್ಲಿ ನಡೆದ ಎಲ್ಲಾ ಬಾಂಬ್ ಬ್ಲಾಸ್ಟ್ ಗಳು ಬೇರೆ ಬೇರೆ ರಾಜ್ಯಗಳಲ್ಲಿ ಆ ಒಂದು ಬ್ಲಾಸ್ಟ್ ಗಳಲ್ಲಿ ಈತನ ಲಿಂಕ್ ಇರುವುದು ಕಂಡು ಬಂದಿದೆ. ಹೀಗಾಗಿ ಈತ ಜೈಲಿನಲ್ಲಿ ಇದ್ದುಕೊಂಡೇ ಮತ್ತೊಂದಿಷ್ಟು ಬ್ಲಾಸ್ಟ್ ಗಳನ್ನ ಮಾಡ್ಲಿಕ್ಕೆ ಬೇಕಾಗಿರುವ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿರುವಂತದ್ದು ಸದ್ಯ ಬೆಳಕಿಗೆ ಬಂದಿದೆ. ಈ ಎಲ್ಲಾ ಅಂಶಗಳನ್ನ ಎತ್ಕೊಂಡು ಉಳಿದ ಈ 3ರನ್ನು ಕೂಡ ವಿಚಾರಣೆಯನ್ನ ಮಾಡ್ತಾ ಇರುವಂತದ್ದು. ವಿಚಾರಣೆ ಬಳಿಕ ಇವ್ರು ಏನೆಲ್ಲ ಪ್ಲಾನ್ ಮಾಡಿದ್ರು, ಸಂಚನ ರೂಪಿಸ್ತಾ ಇದ್ರು ಅನ್ನೋದು ರಿವೀಲ್ ಆಗುತ್ತಾ ಅನ್ನೋದನ್ನ ನಾವು ನೋಡ್ಬೇಕಾಗುತ್ತೆ. ಸೌಖ್ಯ. ಥ್ಯಾಂಕ್ ಯು ಸಂತೋಷ್ ಮಾಹಿತಿಗೆ.